ಕುಣಿಗಲ್ ತಾಲೂಕು ಪಂಚಾಯಿತಿ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ನಿರ್ವಹಿಸುವ ಪ್ರಮುಖ ಜವಾಬ್ದಾರಿ ಹೊಂದಿದೆ. ಇದು ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಕುಣಿಗಲ್ ತಾಲೂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ವಸಂತ್ ಕುಮಾರ್ ಅವರು ಮಾತನಾಡಿ, ಕುಣಿಗಲ್ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಿಸಿಲ ತಾಪಕ್ಕೆ ದಿನೇ ದಿನ ಹೆಚ್ಚಾಗುತ್ತಿದ್ದು ಮತ್ತು ಮುಂಗಾರು ಮಳೆಯ ಕೊರತೆಯಾಗಿರುವುದರಿಂದ ಯಾವ್ಯಾವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಬೋರ್ವೆಲ್ಗಳನ್ನ ಕೊರೆಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದರು. ನಾವು ಕೂಡ ನಮ್ಮ ಗ್ರಾಮ ಪಂಚಾಯಿತಿಯ ಪಿಡಿಒಗಳ ಮೂಲಕ ಮಾಹಿತಿ ತೆಗೆದುಕೊಂಡು ಎಲ್ಲೆಲ್ಲಿ ನೀರಿನ ಅಭಾವವಿದೆ ಅಲ್ಲಿ ರೈತರ ಮನವೊಲಿಸಿ ಜಮೀನುಗಳಲ್ಲಿ ಕೊರೆಸಿದ ಬೋರ್ವೆಲ್ ನೀರನ್ನ ತೆಗೆದುಕೊಂಡು ಅಲ್ಲಿನ ಗ್ರಾಮಗಳಿಗೆ ಟ್ಯಾಂಕರ್ಗಳ ಮುಖಾಂತರ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಯಾವ ಗ್ರಾಮಗಳಲ್ಲಿ ಅತಿ ಹೆಚ್ಚು ನೀರಿನ ಅಭಾವ ಇದೆ ಆ ಗ್ರಾಮಗಳಲ್ಲಿ ಬೋರ್ವೆಲ್ ಕೊರೆಸುವ ಮೂಲಕ ನೀರಿನ ವ್ಯವಸ್ಥೆ ಮಾಡುತ್ತಿದ್ದೇವೆ ಎಂದರು. ಮತ್ತು ತಾಲೂಕಿನ ಶಾಸಕರಾದಂಥ ಡಾಕ್ಟರ್ ಎಚ್ ರಂಗನಾಥ್ ಅವರು ನಮ್ಮ ಜೊತೆಯಲ್ಲಿ ಕೈಜೋಡಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನ 24/7 ನಿರಂತರವಾಗಿ ತಾಲೂಕಿಗೆ ಜನತೆಗೆ ನೀರಾವರಿ ಸೌಲಭ್ಯವನ್ನ ಒದಗಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸತೀಶ್, ಜೆಕೆ ನ್ಯೂಸ್ ಕನ್ನಡ, ಕುಣಿಗಲ್. 2 ಗ್ರಾಮ ಪಂಚಾಯತ್ಗಳು, ಒಂದು ತೆರೆದಕೊಪ್ಪೆ, ಇನ್ನೊಂದು ಬಾಗೇನಹಳ್ಳಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇತ್ತೀಚೆಗೆ ತೆರೆದಕೊಪ್ಪೆ ತೆಗೆದುಕೊಂಡ್ರೆ ನಾವು ಅಲ್ಲಿರ್ತಕ್ಕಂಥ 23 ಗ್ರಾಮಗಳಲ್ಲಿ 18 ಕಡೆ ನಮಗೆ ನೀರು ನಿಂತೋಗಿದೆ. ಕೇವಲ 5 ಗ್ರಾಮದಲ್ಲಿ ಮಾತ್ರ ನೀರು ಲಭ್ಯ ಇರ್ತಕ್ಕಂಥದ್ದು. ಸೊ ಈ ಥರದ ಪರಿಸ್ಥಿತಿ ಅಲ್ಲಿದೆ. ಮೋರ್ ದೆನ್ 70% ನಮಗೆ ಡ್ರೈ ಆಗಿಬಿಟ್ಟಿದೆ. ಅಲ್ಲಿ ನಾವು ಈಗಾಗಲೇ 6 ಬೋರ್ವೆಲ್ ಕೊಡ್ತಿದ್ದೀವಿ. 6 ಬೋರ್ವೆಲ್ ಒಂದೇ ಒಂದು ಬೋರ್ವೆಲ್ ನೀರು ಬಂದಿದೆ ಒಂದೇ ಪಂಚಾಯತಿನಲ್ಲಿ, ತೆರೆದಕೊಪ್ಪೆ ಪಂಚಾಯತಿನಲ್ಲಿ. ಇದೇ ಪರಿಸ್ಥಿತಿ ಕೂಡ ನಾವು ಬಾಗೇನಹಳ್ಳಿನಲ್ಲಿ ಕೂಡ ಇದೆ. ಅಲ್ಲೂ ಕೂಡ 2 ಕಡೆ ಪ್ರೈವೇಟ್ ಬೋರ್ವೆಲ್ ತೊಗೊಂಡಿದ್ದೀವಿ, 2 ಕಡೆ ಟ್ಯಾಂಕರ್ ಕೊಡ್ತಾ ಇದ್ದೀವಿ. ಅದು ಕೂಡ ಸೇಮ್, ಅಲ್ಲೂ ಕೂಡ ಬೋರ್ವೆಲ್ ಕೊಡ್ತಿದ್ದೀವಿ, ಅದು ಸಿಗ್ತಾ ಇಲ್ಲ. ಹಾಗಾಗಿ ನಾವೀಗ ಹೊಸದಾಗಿ ಎಲ್ಲೆಲ್ಲಿ ಪಕ್ಕದ ನಿಯರ್ ಬೈ ಪಂಚಾಯತಿಗಳ ಅಥವಾ ನಿಯರ್ ಬೈ ಗ್ರಾಮಗಳಲ್ಲಿ ನಮಗೆ ನೀರಿನ ಲಭ್ಯತೆ ಇದೆ ಅಲ್ಲಿ ಬೋರ್ವೆಲ್ ಕೊಡೋದು. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅದು ಪರವಾಗಿಲ್ಲ, ಪೈಪ್ಲೈನ್ ಮಾಡ್ಕೊಂಡು ತೊಗೊಂಡು ಬರೋಣ ಅನ್ನೋ ಉದ್ದೇಶಕ್ಕೆ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಈಗಾಗಲೇ ನಾವು 27 ಗ್ರಾಮಗಳನ್ನು ಆ ಥರ ಗುರುತಿಸಿ ಸುಮಾರು 1,24,00,000 ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಪೈಪ್ಲೈನ್ ಮಾತ್ರ ನಮಗೆ ಇದರ ದೂರದಲ್ಲಿ ನಾವು ಬರೆದು ನೀರು ತರಬೇಕಾಗಿದೆ. ಹಾಗಾಗಿ ಈ ಪೈಪ್ಲೈನ್ಗೆ ನಮಗೆ ಅನುಮೋದನೆ ಕೊಟ್ಟಿದ್ದೀವಿ. ಯಾಕಂದರೆ ಎಷ್ಟೇ ಬೋರ್ವೆಲ್ ಕೊಡೋದು ನಾವು ಕೊಡೋದು ಫೇಲ್ ಆಗ್ತಾಯಿದೆ. 2-3 ಬೋರ್ವೆಲ್ ಒಂದು ಪಂಚಾಯತ್ನಲ್ಲಿ ಕೊಡೋದು, ಒಂದು ಗ್ರಾಮದಲ್ಲಿ ಕೊಡೋದು 10 ಲಕ್ಷ ವ್ಯರ್ಥ ಮಾಡಿಕೊಡೋದ್ರ ಬದಲಾಗಿ ಪಕ್ಕದಲ್ಲೆಲ್ಲೋ 4 ಲಕ್ಷ ಖರ್ಚು ಮಾಡಿ ನೀರು ತಗೊಂಡ್ಬರೋದು ಉತ್ತಮ ಅಂತ ಶಾಸಕರು ಪ್ರಸ್ತಾವನೆಯನ್ನು ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದು. ಹಾಗಾಗಿ ಇದರಲ್ಲಿ ಟಾಸ್ಕ್ ಫೋರ್ಸ್ ಅಂಚಿನಲ್ಲಿ ಅನುಮೋದನೆ ಮಾಡಿ ಅದು ಕಳಿಸ್ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಈಗಾಗಲೇ ಗುರುತಿಸಿ ಅವುಗಳನ್ನು ಕೂಡ 5ನೇ ಟಾಸ್ಕ್ ಫೋರ್ಸ್ ಅಂಚಿನಲ್ಲಿ ಅನುಮೋದನೆ ಪಡೆದು ನಾವು ಜಿಲ್ಲಾ ಪಂಚಾಯತ್ಗೆ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಅವುಗಳು ಕೂಡ ಅನುಮೋದನೆ ಆದ ನಂತರ ಆ ಗ್ರಾಮಗಳಲ್ಲೂ ಕೂಡ ನಾವು ಬೋರ್ವೆಲನ್ನು ನೀರು ಕೊಡಬೇಕಾಗ್ತದೆ. ಮುಖ್ಯವಾಗಿ ನಾವು ಯಥೇಚ್ಛವಾಗಿ ನೀರು ಬೋರ್ವೆಲ್ ಕೊಡಲಿಕ್ಕೆ ಕಾರಣ ಇಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಬೋರ್ವೆಲ್ ಸಿಗ್ತಾ ಇಲ್ಲ. ಪ್ರಾರಂಭದಲ್ಲಿ ಏನು ನಾವು 12 ಜನ ಬೋರ್ವೆಲ್ ಪಡೆದ್ವಿ, ಅದಾದ ನಂತರ ಎಲ್ಲೂ ಕೂಡ ನಮಗೆ ಪ್ರೈವೇಟ್ ಬೋರ್ವೆಲ್ ಸಿಗ್ತಾ ಇಲ್ಲ. ಈಗಾಗಲೇ ಅವರು ಹಲವಾರು ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನು ಅಂದರೆ ತೋಟಗಾರಿಕೆ ಬೆಳೆಗಳನ್ನು ಇಟ್ಕೊಂಡಿರೋದ್ರಿಂದ ಅವರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅದು ಕೂಡ ಮನವೊಲಿಸಿ ನಾವು ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ, ಅದು ಆಗ್ತಾಯಿಲ್ಲ. ಹಾಗಾಗಿ ನಾವು ಹೊಸ ಬೋರ್ವೆಲ್ಗಳ ಮೊರೆ ಹೋಗಿದ್ದೀವಿ. ಹೊಸ ಬೋರ್ವೆಲ್ಗಳಿಗೆ ನಾವು ಈಗಾಗಲೇ ಮಂಜೂರಾತಿಯನ್ನು ಕೊಟ್ಟಿದ್ದೀವಿ, ಮುಂದಿನ ಕೂಡ ಮಂಜೂರಾತಿ ದೊರೆಯುತ್ತೆ. ಅದೇ ರೀತಿಯಾಗಿ ರೈತರುಗಳು ಏನು ಈಗ ನೂತನವಾಗಿ ಬಂದಿರತಕ್ಕಂಥ ಒಂದು ಇಒ ಸಾಹೇಬರು ರೈತರ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡು ಸಾಕಷ್ಟು ಕೇರ್ ತಗೊಂಡು ನೋಡ್ಕೊತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಸರ್. ರೈತರು ನಮಗೆ ಭಾಳ ಮುಖ್ಯ ಆಗ್ತಾರೆ ಸರ್ ಇಲ್ಲಿ. ಯಾಕಂದರೆ ನಾವು ಅವರು ತೋಟಗಳನ್ನು ನೋಡಿಕೊಂಡು ಕೂಡ ನಮ್ಗೆ 12 ಈಗಾಗಲೇ ನಮ್ಗೆ ಹೇಳಿದಾಗೆ 12 ಕಡೆ ಪಾಪ ಅವರೇ ವಾಲಂಟಿಯರ್ ಮುಂದೆ ಬಂದು ನಮಗೆ ನೀರು ಕೊಡ್ತಾ ಇದ್ದಾರೆ. ಸೊ ಅಂತಹ ರೈತರಿಗೆ ನಾವು 3 ಫೇಸ್ ಕರೆಂಟನ್ನು KEB ಅವರ ಬೆಸ್ಕಾಂ ಅವರ ಜೊತೆಗೆ ಸಮನ್ವಯ ಸಾಧಿಸಿಕೊಂಡು, ಯಾಕಂದರೆ ಈಗಾಗಲೇ ಕೊಡ್ತಕ್ಕಂಥ 6 ಗಂಟೆ ಬೋರ್ವೆಲಲ್ಲಿ ನೀರು ನಾವು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಹೆಚ್ಚಿನ ಅವಧಿಗೆ ನಾವು ಕರೆಂಟ್ ಕೊಟ್ಟರೆ ಅವ್ರ ಬೋರ್ವೆಲ್ ನಮಗೆ ನೀರು ಕೊಡಲಿಕ್ಕೆ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ 24 hours ನಮಗೇನು ನಿರಂತರ ಇದೆ ಅದರ ಸಂಪರ್ಕವನ್ನು ಅವ್ರಿಗೆ ನಾವು ಟೆಂಪ್ರರಿ ಕೊಟ್ಟು ಅವ್ರ ಕಡೆಯಿಂದ ನೀರು ಪಡ್ಕೊಳ್ತಾ ಇದ್ದೀವಿ. ಈಗ ಹಿಂದೆ ಇದ್ದ ಇವರು ಯಾವುದೇ ಕೆಲಸ ಕೊಟ್ಟರು ಯಾವುದೇ ರೀತಿ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.